ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು ಹಾಲಿನ ಕೆನೆಯಿಂದ ಬೆಣ್ಣೆನ ಹೇಗೆ ತೆಗೆಯೋದು ಮತ್ತು ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಪ್ರತಿದಿನ ಎಲ್ಲರ ಮನೆಯಲ್ಲೂ ಹಾಲನ್ನು ತರಿಸ್ತೀವಿ. ನಾನು ಕೂಡ ಪ್ರತಿದಿನ 1 ಲೀಟರ್ ಹಾಲನ್ನು ತರಿಸ್ಕೊತೀನಿ ಮನೆಗೆ. ಈ ಹಾಲಿನ ಕೆನೆಯಿಂದ ಯಾವ ರೀತಿ ಬೆಣ್ಣೆನ ತೆಗೆಯೋದು ಮತ್ತು ತುಪ್ಪ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟರ್ ನಂದಿನಿ ಶುಭಂ ಹಾಲನ್ನು ತರಿಸ್ಕೊತೀನಿ. ಈ ಹಾಲನ್ನು ಕಾಯಿಸಿ ತಣ್ಣಗಾದ್ಮೇಲೆ ಫ್ರಿಜ್ನಲ್ಲಿ ಇಟ್ಟು 3 ರಿಂದ 4 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಹಾಲಿನ ಕೆನೆ ಕಟ್ಟಿರುತ್ತೆ. ಇದನ್ನು ಪ್ರತಿದಿನ ಶೇಖರಣೆ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಫ್ರೀಝರ್ನಲ್ಲಿ ಎತ್ತಿಟ್ಕೊತಾ ಇರ್ತೀನಿ. ನೋಡಿ, ಇದು 1 ತಿಂಗಳಿಂದ ನಾನು ಎತ್ತಿಟ್ಕೊಂಡ್ಬಂದಿರುವಂಥ ಹಾಲಿನ ಕೆನೆ. ಇದಕ್ಕೆ ಯಾವುದೇ ರೀತಿ ಮೊಸರು ಏನನ್ನು ಸಹ ನಾನು ಮಿಕ್ಸ್ ಮಾಡಿಲ್ಲ, ಬೇರೆ ಹಾಲಿನ ಕೆನೆ ಮಾತ್ರ ಇದು. ಬೆಣ್ಣೆಯನ್ನು ತೆಗೆಯೋದಕ್ಕೆ ಇದಕ್ಕೆ ಮೇಯ್ನಾಗಿ ಕೋಲ್ಡ್ ವಾಟರ್ ಇರಲೇಬೇಕು. ಮತ್ತು ನಾವು ಯಾವಾಗ ಬೆಣ್ಣೆಯನ್ನು ತೆಗಿಬೇಕು ಅಂತ ಇರ್ತೀನೋ 1 ಗಂಟೆ ಅಥವಾ 2 ಗಂಟೆಗಳ ಮುಂಚೆನೇ ಹಾಲಿನ ಕೆನೆಯನ್ನು ತೆಗೆದು ಫ್ರೀಝರ್ನಿಂದ ಹೊರಗಡೆ ಎತ್ತಿಟ್ಕೊಂಡಿರ್ತೀನಿ. ಈಗ ಮಿಕ್ಸಿ ಜಾರ್ಗೆ 1-2 ಸೌಟ್ ಆಗುವಷ್ಟು ಹಾಲಿನ ಕೆನೆಯನ್ನು ಹಾಕ್ಕೊತಾ ಇದ್ದೀನಿ. ಈ ಹಾಲಿನ ಕೆನೆ ಮುಳುಗೋಷ್ಟು ಮಾತ್ರ ಕೋಲ್ಡ್ ವಾಟರನ್ನು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಕೋಲ್ಡ್ ವಾಟರನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನು ಈಗ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಪೇಸ್ಟ್ ಥರ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ವಾರ್ಮ್ ವಾಟರನ್ನು ಹಾಕ್ಕೊತಾ ಇದ್ದೀನಿ. ಹಾಕೊಂಡ ನಂತರ ಈ ರೀತಿ ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ಸಪ್ರೇಟ್ ಆಗುತ್ತೆ. ಇದೇ ಪ್ರೊಸೀಜರ್ನಲ್ಲಿ ಪ್ರತಿ ಸಾರಿ ಹಾಲಿನ ಕೆನೆಯನ್ನು ಹಾಕ್ಕೊಂಡು ತೆಗೆದು ಈ ರೀತಿಯಾಗಿ ಇಟ್ಕೊತಾ ಇರ್ತೀನಿ. ಸ್ವಲ್ಪ ಹಾಲಿನ ಕೆನೆ ಮುಳುಗುವಷ್ಟು ಕೋಲ್ಡ್ ವಾಟರನ್ನು ಹಾಕಿ ಅದು ಪೇಸ್ಟ್ ರೂಪದಲ್ಲಿ ಆದಮೇಲೆ ಅದಕ್ಕೆ ವಾರ್ಮ್ ವಾಟರನ್ನು ಸೇರಿಸ್ಕೊಂಡು ನಂತರ ಅದನ್ನು ಇನ್ನೊಂದು ಸಾರಿ ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿ ಬೆಣ್ಣೆ ಮತ್ತು ಮಜ್ಜಿಗೆ ಎರಡೂ ಸಪ್ರೇಟಾಗಿ ನೀಟಾಗಿ ನಮಗೆ ಸಿಗುತ್ತೆ. ಇದೇ ಪ್ರೊಸೀಜರ್ನಲ್ಲಿ ಪ್ರತಿ ಸಾರಿನೂ ಮಾಡಿಕೊಂಡು ಬೆಣ್ಣೆಯನ್ನು ತೆಗಿತಾ ಇದ್ದೀನಿ. ನೋಡಿ, ಈಗ ಬೆಣ್ಣೆ ಎಷ್ಟು ನೀಟಾಗಿ ಮಜ್ಜಿಗೆ ಬೇರೆ ಬೆಣ್ಣೆ ಬೇರೆಯಾಗಿ ಸಪ್ರೇಟ್ ಆಗಿದೆ ಅಂತ. ನಾನಿಲ್ಲಿ ಕಲೆಕ್ಟ್ ಮಾಡಿದಂಥ ಹಾಲಿನ ಕೆನೆಯಲ್ಲಿ ನನಗೆ ಎಷ್ಟು ಬೆಣ್ಣೆ ಸಿಕ್ಕಿದೆ. ಈಗ ಮಜ್ಜಿಗೆಯಲ್ಲಿರುವಂತಹ ಬೆಣ್ಣೆಯನ್ನು ತೆಗೆದು ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನನ್ನ ಕೈನಲ್ಲಿ ಎಷ್ಟು ಆಗುತ್ತೋ ಅಷ್ಟು ದಪ್ಪವಾಗಿ ಉಂಡೆಯನ್ನು ಕಟ್ಕೊತಾ ಇದ್ದೀನಿ. ನನಗೆ ಇಲ್ಲಿ 7 ಉಂಡೆಗಳಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಈಗ ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ಆಗಿದೆ. ನಾನು ಈ ಮಜ್ಜಿಗೆಯನ್ನು ಕುಡಿಯೋದಕ್ಕೇನು ಉಪಯೋಗಿಸ್ಕೊಳ್ಳೋದಿಲ್ಲ. ಇದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕ್ಕೊತೀನಿ, ಕರಿಬೇವಿನ ಗಿಡ ಯಾವುದಾದ್ರೂ ಹೂವಿನ ಗಿಡಗಳಿಗೆ ಹಾಕ್ಕೊತೀನಿ. ಈಗ ತೆಗೆದಿಟ್ಕೊಂಡಿರುವಂತಹ ಬೆಣ್ಣೆಯನ್ನು 2 ರಿಂದ 3 ಬಾರಿ ಈ ರೀತಿಯಾಗಿ ತೊಳೆದು ಕ್ಲೀನಾಗಿ ಇಟ್ಕೊಬೇಕು. ಯಾಕೆ ಈ ಬೆಣ್ಣೆಯನ್ನು ತೊಳ್ಕೊಬೇಕು ಅಂತಂದರೆ ಇದರಲ್ಲಿರುವಂತಹ ವಾಸನೆ ಮತ್ತು ಹುಳಿ ಅಂಶ, ಹಾಲಿನ ಅಂಶ ಏನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದನ್ನು 2 ರಿಂದ 3 ಬಾರಿ ಈ ರೀತಿಯಾಗಿ ಬೆಣ್ಣೆ ಅಥವಾ ತುಪ್ಪ ಯಾವುದೇ ಆದ್ರೂ ಹೆಚ್ಚು ಕಾಲ ಬಾಳಿಕೆ ಬರಬೇಕು ಅಂತ ಅಂದರೆ ಈ ರೀತಿಯಾಗಿ ಎಲ್ಲ ಪ್ರೊಸೀಜರ್ನು ನೀಟಾಗಿ ನಾವು ಮಾಡ್ಕೊಬೇಕು. ಅದನ್ನು ಬೆಣ್ಣೆನ ತೆಗ್ದಿದ ತಕ್ಷಣವೇ ನಾವು ಕಾಯೋದಕ್ಕೆ ಇಡಬಾರ್ದು. ಇದನ್ನು 2 ರಿಂದ 3 ಬಾರಿ ಈ ರೀತಿಯಾಗಿ ನೀಟಾಗಿ ತೊಳ್ಕೊಂಡ್ರೆ ತುಪ್ಪ ಕಾಯಿಸಿದ ಮೇಲೆ ತುಂಬ ದಿನ ಹಾಗೆ ಕ್ಲೀನಾಗಿ ಇರುತ್ತೆ ಮತ್ತು ಸ್ಮೆಲ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ತೊಳ್ಕೊಳ್ಳೋದು. ಈಗ 1 ಸಾರಿ ತೊಳ್ಕೊಂಡಾಯಿತು. ಈಗ 2ನೇ ಸಾರಿ ತೊಳ್ಕೊತಾ ಇದ್ದೀನಿ.
ನೋಡಿ ಎಷ್ಟು ನೀಟಾಗಿ ಈ ಬೆಣ್ಣೆ ರೆಡಿಯಾಗಿದೆ. ಈಗ ಇದನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ತುಪ್ಪ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬೆಣ್ಣೆಯನ್ನು ಸಹ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತುಂಬ ದಿನಗಳ ಕಾಲ ಇಟ್ಕೊಬೋದು. ನಾವು ಬ್ರೆಡ್ ರೋಸ್ಟ್ ಮಾಡೋದಕ್ಕೆ ಮತ್ತು ಅಡುಗೆಗಳಿಗೆ ಯಾವುದಕ್ಕಾದರೂ ಉಪಯೋಗ ಮಾಡ್ಕೊಬೋದು. ಇಲ್ಲ ನಾನು ತುಪ್ಪನೇ ಮಾಡ್ಕೊತೀನಿ ಅನ್ನೋದಿದ್ರೆ ಈ ರೀತಿಯಾಗಿ ತುಪ್ಪವನ್ನು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಡೈರೆಕ್ಟಾಗಿ ತುಪ್ಪವನ್ನೇ ಮಾಡ್ಕೊತಾ ಇದ್ದೀನಿ. ನಾನು ಈ ತುಪ್ಪನ ಅಡುಗೆಗೆ ಯಾವುದಕ್ಕೂ ಉಪಯೋಗಿಸ್ಕೊತಾ ಇಲ್ಲ. ನಾನಿಲ್ಲಿ ದೇವರ ಪೂಜೆಗೋಸ್ಕರ ನಾನಿಲ್ಲಿ ತುಪ್ಪ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸಾರಿ ತೆಗೆಯುವಂತಹ ಹಾಲಿನ ಕೆನೆಯಿಂದ ಬರೋ ಬೆಣ್ಣೆಯನ್ನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಮತ್ತು ಅಡುಗೆಗೆ ಉಪಯೋಗಿಸ್ಕೊತೀನಿ. ಇನ್ನೊಂದು ಸಾರಿ ತೆಗೆಯುವಂತಹ ಬೆಣ್ಣೆಯನ್ನು ದೇವರ ದೀಪಕ್ಕೆ ನಾನು ತುಪ್ಪನ ಮಾಡಿ ಎತ್ತಿಟ್ಕೊತೀನಿ. ಈಗ ನಾನು ಇದನ್ನು ದೇವ್ರ ಪೂಜೆಗೋಸ್ಕರ ಮಾಡ್ಕೊತಾ ಇದ್ದೀನಿ. ಈ ತುಪ್ಪಕ್ಕೆ ನಾನು ಏನೂ ಸಹ ಹಾಕ್ತಾಯಿಲ್ಲ. ಬರೀ 7ರಿಂದ 8 ಲವಂಗ ಮಾತ್ರ ಹಾಕ್ತಾಯಿದ್ದೀನಿ. ಅಡುಗೆ ಊಟಕ್ಕೆ ಏನಕ್ಕಾದರೂ ಉಪಯೋಗಿಸ್ಕೊಳ್ಳೋದಿದ್ರೆ ಲವಂಗದ ಜೊತೆಯಲ್ಲೇ ವೀಳ್ಯದೆಲೆ ಮತ್ತು ತುಳಸಿ, ಒಂದು 4 ಏಲಕ್ಕಿ, ಕರಿಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು ಇಷ್ಟನ್ನು ಹಾಕಿ ಕೂಡ ಬೆಣ್ಣೆಯ ಜೊತೆಯಲ್ಲೇ ಕಾಯಿಸ್ಕೊಂಡು ತುಪ್ಪವನ್ನು ರೆಡಿ ಮಾಡಿ ನೀವು ಇಟ್ಕೊಬೋದು. ನೋಡಿ ಈಗ ಇದು ಅರ್ಧ ಬೆಂದಿದೆ. ಈ ನೊರೆ ಫುಲ್ಲು ಕಡಿಮೆ ಆಗಬೇಕು. ಆಗಾಗ ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಇದನ್ನು ಬಾಡಿಸ್ತಾ ಇರಿ. ನೋಡಿ ಈಗ ತುಪ್ಪ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ನಾನು ಬಿಡ್ತಾಯಿದ್ದೀನಿ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಗಾಜಿನ ಕಂಟೈನರ್ನಲ್ಲಿ ಈ ಥರ ಸ್ಟ್ರೇನರ್ನ ಸಹಾಯದಿಂದ ಸೋಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಹಾಲಿನ ಕೆನೆಯಿಂದ ಬೆಣ್ಣೆಯನ್ನು ತೆಗೆಯೋದು ಮತ್ತು ತುಪ್ಪನ ಹೇಗೆ ಕಾಯಿಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋನಲ್ಲಿ ನಾನು ಯಾವ ರೀತಿ ದೇವರಿಗೆ ಪೂಜೆ ಮಾಡೋದಕ್ಕೆ ತುಪ್ಪದ ವಿಕ್ಸ್ಗಳನ್ನು ರೆಡಿ ಮಾಡ್ಕೊತೀನಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.